ತಕ್ಕಂತೆ ಇಲ್ಲಿ ಸೌಲ, ಅವರ ಮಗನ ಹೆಸರೇನು? ಸೌಲ. ಈ ಸೌಲ ಏನ್ ಮಾಡ್ತಾನೆ, ಬರೋ ಟೈಮ್ನಲ್ಲಿ ಕೀಷನ್ ಹೇಳ್ತಾನೆ, ಅಪ್ಪ ಈ ತರ ಕತ್ತೆಗಳು ಬಂದೇ ಇಲ್ಲ, ಕಳೆದೋಗಿದೆ, ಅದು ಎಲ್ಲೋಗಿದೆಯೋ, ಏನ್ ಮಾಡಿದೆಯೋ, ಯಾರು ಹಿಡ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. ನೀನೊಂದು ಕೆಲಸ ಮಾಡು, ಈ ನನ್ನ ಮನೆಯಲ್ಲಿರುವಂತ ಕೆಲವು ಹಾಲುಗಳಲ್ಲಿ ಒಬ್ಬನನ್ನ ಕರ್ಕೊಂಡು ನೀನೇನ್ ಮಾಡು, ಕತ್ತೆಗಳನ್ನ ಹುಡುಕು. ಇದೇ ಅಲ್ಲಿ ಪಿಕ್ಚರ್. ಆಳನ್ನ ಕರ್ಕೊಂಡೋಗಿ ಕಳೆದು ಹೋಗಿರುವಂತಹ ಕತ್ತೆಗಳನ್ನ ಹುಡುಕು. ಹಲ್ಲೆಲೂಯಾ. ಅಥವಾ ಹುಡುಕಿಕೊಂಡು ಬಾ ಅಂತೇಳಿ ಕೀಷನು ತನ್ನ ಮಗನಾಗಿರುವಂತ ಸೌಲನಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಅಯ್ಯೋ ಇರಪ್ಪ, ನನಗೆ ನಿದ್ದೆ ಬರ್ತಾ ಇದೆ, ಸಾಯಂಕಾಲ ಹೋಗ್ತೀನಿ, ಇರಪ್ಪ ನೋಡೋಣ, ಸಾಯಂಕಾಲ ಬರುತ್ತೇನೋ, ಬಂದಿಲ್ಲ ಅಂದ್ರೆ ನಾಳೆ ಹೋಗೋಣ, ಈ ತರ ಅವನು ಹೇಳಿಲ್ಲ. ಇದು ಹೇಳಿದ ತಕ್ಷಣ ಅವನು ಅವರ ಅಪ್ಪನ ಮಾತನ್ನು ಸ್ವೀಕಾರ ಮಾಡ್ದ. ಅಪ್ಪನ ಮಾತನ್ನ ಸ್ವೀಕಾರ ಮಾಡುವಂತ ಮಕ್ಕಳು ಎಲ್ಲಾದ್ರೂ ಇದ್ರೆ ಅಂತ ತಲೆಮಾರುಗಳನ್ನ ಸ್ವರ್ಗದ ದೇವರು ಅಭಿಷೇಕ ಮಾಡ್ತಾನೆ. ಸಭೆಯಲ್ಲಿರುವಂತಹ ಆತ್ಮಿಕ ತಂದೆಯಾಗಿರುವಂತಹ ಸೇವಕನ ಮಾತುಗಳನ್ನು ಕೇಳುವಂತ ಸಂತತಿಗಳು ಎಲ್ಲಾದ್ರೂ ಇದ್ರೆ, ವಿಶ್ವಾಸಿಗಳು ಎಲ್ಲಾದ್ರೂ ಇದ್ರೆ, ಅವರುಗಳ ತಲೆಗಳ ಮೇಲೆ ಈ ದಿನಗಳಲ್ಲಿ ಸ್ವರ್ಗದ ದೇವರು ವಿಶೇಷವಾಗಿರುವಂತ ತೈಲವನ್ನ ಒಯ್ದು ಅವರುಗಳನ್ನು ಅಭಿಷೇಕ ಮಾಡುವಂತವನಾಗಿರ್ತಾನ. ಎಲ್ಲರೂ ಅಭಿಷೇಕಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯವಿಲ್ಲ. ಯಾರು ತಂದೆಯ ಮಾತನ್ನ ಕೇಳಿ ತಂದೆಯ ಮಾತನ್ನ ಕೈಗೊಂಡು ನಡೆಯುವಂತ ಮಕ್ಕಳಿರ್ತಾರೋ ಅಂತ ಮಕ್ಕಳನ್ನ ಸ್ವರ್ಗ ನೋಡಿ ಗುರುತಿಸಿ ಅವರುಗಳನ್ನ ಅಭಿಷೇಕ ಮಾಡುವಂಥದ್ದು. ಹಲ್ಲೆಲೂಯಾ. ನಮಗೆ ಅಂತ ಇಂಥ ಅಭಿಷೇಕ ಬೇಕಾಗಿಲ್ಲ, ನಮಗೆ ದೇವರಿಂದ ಬರೋ ಅಭಿಷೇಕ ಬೇಕು. ಅಂತ ಇಂಥ ಅಭಿಷೇಕ ನಮಗೆ ಬೇಕಾಗಿಲ್ಲ, ದೇವರಿಂದ ಬರುವಂತ ಅಭಿಷೇಕ ನಮಗೆ ಬೇಕು. ದೇವರಿಂದ ಬರುವಂತ ಅಭಿಷೇಕ ನನಗೂ ನಿನಗೂ ಬೇಕು ಅಂದ್ರೆ ನಾವು ತಂದೆ ಹೇಳೋ ಮಾತುಗಳನ್ನ ಕೇಳಬೇಕ. ಇಲ್ಲಿದ್ರ ತಿಮೋತಿ ನನಗೆ ಅಪ್ಪ ಪೌಲ ಅಂತ ಹೇಳ್ತಾನೆ, ಪೌಲ ತಿಮೋತಿಗೆ ಮಗನೇ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪೌಲ ತಿಮೋತಿಯ ಸಂಗಡ ಮಾತಾಡುವಾಗ ತಿಮೋತಿಗೆ ಪೌಲ ಹೇಳ್ತಿದ್ದಾನೆ, ಮಗನೇ. ಅಪ್ಪ ಮಗನ ಒಂದು ಒಡಂಬಡಿಕೆಯ ಬಾಂಧವ್ಯ ಸಂಬಂಧವನ್ನ ನಾವಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಆದ್ರೆ ಪೌಲನಿಗೆ ಗೊತ್ತಿತ್ತು ತಿಮೋತಿ ನನ್ನ ಮಾತನ್ನ ಕೇಳುವಂತವನು. ಅದಕ್ಕೆ ಕೆಲವೊಂದು ಜಾಗಗಳಲ್ಲಿ ಪೌಲ ತಿಮೋತಿಗೆ ಒಳ್ಳೆ ಬೋಧನೆ ಮಾಡ್ತಾನೆ. ಏನ್ ಬೋಧನೆ ಮಾಡ್ತಾನೆ? ನಿನ್ನನ್ನ ಯೌವನಸ್ಥನೆಂದು ಅಸಡ್ಡೆ ಮಾಡುವುದಕ್ಕೆ ಜನಗಳಿಗೆ ಅವಕಾಶ ಕೊಡದೆ, ಅವ್ರ ತರ ನೀನು ಮಾತಾಡದೆ, ಅಜ್ಜಿ ಕತೆ, ತಾತನ ಕತೆ, ಇನ್ನೊಬ್ಬರ ಕತೆ ಮಾತಾಡದೆ, ಸತ್ಯೋಪದೇಶವನ್ನ ಸತ್ಯವಾಗಿ ಬೋಧಿಸುವನಾಗಿರು ಅಂತ ಎಲ್ಲ ಹೇಳಿ ಹಾಗೆ ವಾಕ್ಯ ಹೊತ್ಕೊಂಡು ಬರುವಾಗ ತಿಮೋತಿಗೆ ಪೌಲ ಹೇಳ್ತಾನೆ, ಸೇವಕರು ನಿನ್ನ ತಲೆ ಮೇಲೆ ಕರವನ್ನ ಇಡುವಾಗ ನೀನು ಹೊಂದಿಕೊಂಡಂತಹ ಕೃಪೆ, ನೀನು ಹೊಂದಿಕೊಂಡಂತಹ ವರಗಳನ್ನ, ನೀನು ಹೊಂದಿಕೊಂಡಂತಹ ಅಭಿಷೇಕವನ್ನ, ನೀನು ಹೊಂದಿಕೊಂಡಂತಹ ತಾಲಂತುಗಳನ್ನ ಅದು ಪ್ರಜ್ವಲಿಸುವಂತೆ ಮಾಡು. ಹಲ್ಲೆಲೂಯಾ. ಪೌಲ ಏನ್ ಹೇಳ್ತಾ ಇದ್ದಾನೆ? ಪ್ರವಾದಿಗಳು, ಸೇವಕರು, ಬೋಧಕರು ಬಂದು ನಿನ್ನ ತಲೆ ಮೇಲೆ ಪ್ರವಾದನೆ ಸಹಿತವಾಗಿ ಹೇಳಿ ಕರಗಳನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ನೀನು ಹೊಂದಿಕೊಂಡಂತ ಕೃಪಾವರಗಳಿದೆಯಲ್ಲ, ಆ ಕೃಪಾವರಗಳು ನೀನೇನ್ ಮಾಡಬೇಕು? ಅಭಿಷೇಕ ಬೇರೆ, ವರಗಳು ಬೇರೆ, ಫಲಗಳು ಬೇರೆ, ತಾಲಂತುಗಳು ಬೇರೆ. ಅಭಿಷೇಕ ಸೇರಿ 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 ಅಭಿಷೇಕ ಸುರಿಸಲ್ಪಡ್ತಾ ಪಡ್ತಾ 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 ಅಭಿಷೇಕ 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 ಹಾಗೆ ಸುರಿಸ್ತಾ ಆ ಅಭಿಷೇಕ ಟರ್ನ್ ಆಗುತ್ತೆ ವರ್ಕೆ. ಅರ್ಥ ಆಗ್ತಾ ಇದೆಯಾ?
ಅಭಿಷೇಕ ಮಾಡಲ್ಪಡ್ತಾ ಅಭಿಷೇಕ ಸುರಿಸ್ತಾ ಆ ಅಭಿಷೇಕ ಹಾಗೇ ಟರ್ನ್ ಆಗುತ್ತೆ. ಏನಕ್ಕೆ? ಕೃಪಾವರಗಳಿಗೆ. ಈಗ ಅಪೊಸ್ತಲನಾಗಿರೋ ಪೌಲನು ತಿಮೋತಿನಿಗೆ ಹೇಳ್ತಾ ಇದ್ದಾನೆ, ತಿಮೋತಿ, ನಿನ್ನ ಮೇಲೆ ಹಿರಿಯರು, ಬೋಧಕರು, ಸಭಾಪಾಲಕರು, ಪ್ರವಾದಿಗಳು, ಅಪೊಸ್ತಲರು ನಿನ್ನ ಮೇಲೆ ಕರಗಳನ್ನು ಇಟ್ಟು ಪ್ರಾರ್ಥನೆ ಮಾಡುವಾಗ, ಪ್ರವಾದಿಸುವಾಗ ನಿನ್ನ ಮೇಲೆ ಇಳಿದು ಬಂದ ಕೃಪಾವರಗಳನ್ನ ಮುಂಬರ ದಿನಗಳಲ್ಲಿ ನೀನೇನ್ ಮಾಡಬೇಕು? ಅದನ್ನ ಪ್ರಜ್ವಲಿಸುವಂತೆ ಮಾಡಬೇಕು. ಈಗ ಆಲ್ರೆಡಿ ಕೆಲವು ಜನರುಗಳ ಮೇಲೆ ದೇವರ ಅಭಿಷೇಕ ಮಾಡಿ ಕೆಲವು ಜನರುಗಳ ಮೇಲೆ ಕೃಪಾವರಗಳನ್ನು ಕೊಟ್ಟಿದ್ದಾನೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಆ ಕೃಪಾವರಗಳನ್ನ ನೀನು ಪ್ರಜ್ವಲಿಸುವಂತೆ ಮಾಡಬೇಕು. ಈಗ ಆ ಕೃಪಾವರಗಳು ನಿನ್ನಲ್ಲಿ ಪ್ರಜ್ವಲಿಸಲ್ಪಡಬೇಕಾದ್ರೆ ನೀನೇನ್ ಮಾಡಬೇಕು? ಸುಮ್ಮನೆ ಮೌನ ಕೂತ್ಕೊಂಡ್ರೆ ಆಗಲ್ಲ. ಸುಮ್ಮನೆ ಏನೋ ಚರ್ಚೆಗೆ ಬಂದು ಹೋದರೆ ಆಗಲ್ಲ. ಏನು ನಿನ್ ಪ್ರಾರ್ಥನೆ ಕೋಣೆ ಒಳಗಡೆ ಏನೋ ಪ್ರಾರ್ಥನೆ ಮಾಡ್ಬೇಕಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿ ಎದ್ದು ಬಂದ್ರೆ ಪ್ರಯೋಜನ ಇಲ್ಲ. ಆ ಕೃಪಾವರಗಳು ಪ್ರಜ್ವಲಿಸಲ್ಪಡಬೇಕಾದ್ರೆ ನೀನ್ ದಿನೇ ದಿನೇ ನೀನ್ ಅಭಿಷೇಕಿಸಲ್ಪಡ್ತಾನೆ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಆ ಕೃಪಾವರಗಳಿನಲ್ಲಿ ಫಲವಾಗಿ ದಿನೇ ಪ್ರಜ್ವಲಿಸಲ್ಪಡಬೇಕಾದ್ರೆ ದಿನೇ ನೂತನ ಅಭಿಷೇಕದ ತೈಲವನ್ನ ನೀನು ಹೊಂದಿಕೊಳ್ತಾ ಇರಬೇಕು. ಹಲ್ಲೆಲೂಯಾ. ಅನೇಕ ಜನರು ಹಿಂದ್ಗಡೆ ಓಡ್ತಾ ಇದ್ದಾರೆ ಈ ಕಾಲದಲ್ಲಿ. ಅವ್ರು ತಿಳ್ಕೊಂಡಿದ್ರೆ ಈ ಕಾಲ ಇನ್ನ ಬಹುತೇಕ ದೂರ ಹೋಗುತ್ತೆ, ಅನೇಕ ವರ್ಷಗಳು ಇರ್ತೀವಿ, ಅನೇಕ ವರ್ಷಗಳ ಬದುಕು ಬಾಳ್ತೀವಿ ಅಂತೇಳಿ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಾವಿರುವಂತ ದಿನ ಅದು ಕಡೇ ದಿನ. ಹಲೋ, ನಾವಿರುವಂತ ದಿನ ಕಡೇ ದಿನ, ಅಂತ್ಯ ದಿನ. ಯಾವ ಟೈಮಲ್ಲಿ ಮುಗೀತೆ ಗೊತ್ತಿಲ್ಲ, ಯಾವ ಟೈಮಲ್ಲಿ ಬಾಗಿಲು ಕ್ಲೋಸ್ ಆಗುತ್ತೆ ಗೊತ್ತಿಲ್ಲ, ಯಾವ ಟೈಮಲ್ಲಿ ಕರ್ತನ್ ಬರ್ತಾನೋ ಗೊತ್ತಿಲ್ಲ. ನಾವು ಇರುವಂತದ್ದು ಅಂತ್ಯ ಕಾಲದಲ್ಲಿ. ಹಲ್ಲೆಲೂಯ. ನಾವಿರೋದು, ನೀವೆಲ್ಲರೂ ಮಾತಾಡ್ಬೇಕು, ನಾವಿರೋದಲ್ಲಿ ಅಂತ್ಯ ಕಾಲದಲ್ಲಿ. ನಿಜಾನಾ? ಅಂತ್ಯ ಕಾಲದಲ್ಲಿ ಏನು ಜಾಸ್ತಿ ಪ್ರಕಟ ಆಗುತ್ತೆ? ಅಂತ್ಯ ಕಾಲದಲ್ಲಿ ಜಾಸ್ತಿ ಏನ್ ಪ್ರಕಟ ಆಗುತ್ತೆ? ಅಂತ್ಯಕಾಲದಲ್ಲಿ ಅಧಿಕವಾಗಿ ಪ್ರಕಟ ಆಗುವಂಥದ್ದು ಪಾಪ. ಹಲ್ಲೆಲೂಯ. ಕಡೇ ದಿನದಲ್ಲಿ ಸೈತಾನನು ತನ್ನ ಬಲ ಮೀರಿದ ಕಾರ್ಯಗಳು ಮಾಡ್ತಾನಂತೆ. ಅಂದ್ರೆ ಪಾಪ ಅಧಿಕವಾಗಿ ಹೆಚ್ಚಾಗಿ. ಅದಕ್ಕೆ ದೇವರು ಹೇಳ್ತಾರೆ, ನೋಹನ ಕಾಲ ಬರುತ್ತೆ. ಯಾವ ಕಾಲ ಬರುತ್ತೆ? ನೋಹನ ಕಾಲ ಬರುತ್ತೆ. ಈ ನೋಹನ ಕಾಲದಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿನ್ನ ಕೊಂಬು ಎತ್ತಲ್ಪಡಬೇಕಾದ್ರೆ ದೇವರ ಕೊಂಬಿನಿಂದ ನೀನು ಅಭಿಷೇಕಿಸಲ್ಪಟ್ಟಿರ್ಬೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅವಾಗಲೇ ಹೇಳಿದೆ, ಅಂತ ಇಂಥ ದೇವರ ಆತ್ಮ ಭಯಂಕರ ಪ್ರಕಟಿಸ್ತಾ ಇದ್ದಾರೆ. ಅಂತ ಇಂಥ ಅಭಿಷೇಕ ಅಲ್ಲ. ಕಡೇ ದಿನದಲ್ಲಿ ನಿನ್ನ ಕೊಂಬು, ಪಾಪದ ಮಧ್ಯದಲ್ಲಿ ನಿನ್ನ ಕೊಂಬು ಉನ್ನತವಾಗಿ ಎತ್ತಲ್ಪಡಬೇಕಾದ್ರೆ ದೇವರ ಕೊಂಬೆಲ್ಲಿರುವಂತ ಅಭಿಷೇಕ ನಿನ್ನ ಮೇಲೆ ಇರಬೇಕು. ಹಲ್ಲೆಲೂಯಾ. ದೇವರ ಕೊಂಬಿನಲ್ಲಿರುವಂತಹ ಅಭಿಷೇಕ ನಿನ್ನ ಮೇಲೆ ಸುರಿಸಲ್ಪಡುವಾಗ ನಿನ್ನ ಕೊಂಬು ಅಂತ್ಯ ಕಾಲದಲ್ಲಿ ಅದು ಎತ್ತಲ್ಪಟ್ಟಿರುತ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಕೊಂಬು ಎತ್ತಲ್ಪಟ್ರೆ ಯಾವ ರೀತಿ ಎತ್ತಲ್ಪಡಬೇಕು? ಗೇಂಡ ಮೃಗದ ಕೊಂಬಿನಂತೆ ಎತ್ತಲ್ಪಡಬೇಕು. ನಿನ್ನ ಕೊಂಬು ಎತ್ತಲ್ಪಟ್ಟಿದ್ರೆ ನಿನ್ನ ಮುಂದಗಡೆ ಬರಕ್ಕೆ ಶತ್ರು ಭಯ ಪಡ್ತಾನೆ. ನಿನ್ನ ಕೊಂಬು ಎತ್ತಲ್ಪಟ್ಟಿದ್ರೆ ಪಾಪ ನಿನ್ನ ಮುಂದಗಡೆ ಬರ್ಲಿಕ್ಕೆ ಭಯ ಪಡ್ತದ. ನಿನ್ನ ಕೊಂಬು ಎತ್ತಲ್ಪಟ್ಟಿದ್ರೆ ನೀನು ಪಾಪದಲ್ಲಿ ಬೀಳಕ್ಕೆ ಸಾಧ್ಯನೇ ಇಲ್ಲ. ಕಾರಣ ನಿನ್ನ ಕೊಂಬು ಅದು ಎತ್ತಲ್ಪಟ್ಟಿರುವ ಕೊಂಬಾಗಿರ್ತದ. ನಿನ್ನ ಕೊಂಬು ಎತ್ತಲ್ಪಟ್ಟಿರುವ ಕೊಂಬಾಗಿರ್ತದ. ನಿನ್ನ ಕೊಂಬು ಎತ್ತಲ್ಪಟ್ಟಿರುವ ನಿಮಿತ್ತವಾಗಿ ಶತ್ರು ನಿನ್ನ ಮುಂದೆಗಡೆ ಬರ್ಲಿಕ್ಕೆ ಭಯ ಪಡ್ತಾನೆ. ಕಾರಣ ನಿನ್ನ ಕೊಂಬು ಕಟ್ಟಾಗಿರೋ ಕೊಂಬಲ್ಲ, ನಿನ್ನ ಕೊಂಬು ಎತ್ತಲ್ಪಟ್ಟಿರೋ ಕೊಂಬ. ಇದು ದೇವರ ಕೊಂಬಿನಿಂದ ಅಭಿಷೇಕಿಸಲ್ಪಟ್ಟ ಕೊಂಬು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡೆಯ ದಿನದಲ್ಲಿ ಪಾಪಗಳು ಹೆಚ್ಚಾಗುತ್ತೆ, ಆದ್ರೆ ಕಡೆಯ ದಿನದಲ್ಲಿ ನಿನ್ನ ಕೊಂಬೆ ಎತ್ತಲ್ಪಟ್ಟಿರ್ಬೇಕು. ಕಡೇ ದಿನದಲ್ಲಿ ನಿನ್ನ ಕೊಂಬುಗಳು ಎತ್ತಲ್ಪಡಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ ಅಂತ್ಯಕಾಲದ ಅಭಿಷೇಕ. ಅಂತ್ಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಾನು ಅವಾಗಲೇ ಹೇಳಿದೆ, ನಾವು ಜೀವಿಸ್ತಾ ಇರುವಂತ ಕಾಲ ಅಂತ್ಯ ಕಾಲ. ನಾವು ಜೀವಿಸ್ತಾ ಇರುವಂತ ಅಂತ್ಯ ಕಾಲದಲ್ಲಿ ನಾವು ಸರಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ಪವರ್ಫುಲ್ ಆಗಿ ನಾವು ಜೀವಿಸಬೇಕಾದ್ರೆ ನಮಗೆ ಅವಶ್ಯಕತೆ ದುಡ್ಡಲ್ಲ, ನಮಗೆ ಅವಶ್ಯಕತೆ ಬೇರೆ ಕಾರ್ಯಗಳಲ್ಲ, ನಮಗೆ ಅವಶ್ಯಕತೆ ಅಂತ್ಯಕಾಲದ ಅಭಿಷೇಕ. ಹಲ್ಲೆಲೂಯಾ. ನಾವು ಅಂತ್ಯಕಾಲದಲ್ಲಿದ್ದೀವಿ. ಅಂತ್ಯಕಾಲದಲ್ಲಿ ದೇವರು ಹೇಳ್ತಾರೆ, ನೀವು ನಿದ್ದೆ ಮಾಡಬಾರ್ದು, ಅಂತ್ಯಕಾಲದಲ್ಲಿ ಎಚ್ಚರವಾಗಿರ್ಬೇಕು. ಯಾಕೆ? ಯಾವುದ್ರಲ್ಲಿ? ಏದ್ರಲ್ಲಿ? ಪಾರಿಶುದ್ಧತೆಯಲ್ಲಿ ಎಚ್ಚರವಾಗಿರ್ಬೇಕು, ವರಗಳಲ್ಲಿ ಎಚ್ಚರವಾಗಿರ್ಬೇಕು, ಅಭಿಷೇಕದಲ್ಲಿ ಎಚ್ಚರವಾಗಿರ್ಬೇಕು, ದೇವರು ಕೊಡುವ ದರ್ಶನದಲ್ಲಿ ಕನಸಿನಲ್ಲಿ ನಾವು ಎಚ್ಚರವಾಗಿರ್ಬೇಕು. ಕಾರಣ ದೇವರು ಕಳ್ಳನ್ ಬರುವಾಗ ಬರ್ತಾನೆ, ಯಾವ ಟೈಮಲ್ಲಿ ಬರ್ತಾನೋ ಗೊತ್ತಿಲ್ಲ, ಆದ್ರೆ ನಾವಿರೋದು ಮಾತ್ರ ಸತ್ಯ ಅಂತ್ಯಕಾಲದಲ್ಲಿ. ಅದಕ್ಕೆ ಹಾಡುಗಾರ ಹೇಳ್ತಾನೆ, ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕಡೆಗೆ ವಾಕ್ಯ ಬರ್ತದೆ, ಕಡೇ ದಿನದಲ್ಲಿ ನಾನು ಎಲ್ಲರ ಮೇಲೂ ನನ್ನ ಆತ್ಮವನ್ನು ಸುರಿಸ್ತೇನೆ, ಯೋವೇಲನ ಬರೆದ ಪ್ರವಾದನೆ ಗ್ರಂಥದಲ್ಲಿ. ಹಲ್ಲೆಲೂಯಾ. ಈಗ ಈ ಸೌಲನ ಕತ್ತೆಗಳು ಕಳುವಾಗಲಿಕ್ಕೆ ಕಾರಣ ಏನು ಗೊತ್ತಾ? ಈಗ ಅವನ ಮೇಲೊಂದು ಅಭಿಷೇಕ ಬರಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸೌಲನ ಕತ್ತೆಗಳು ಕಳುವಾಗ್ತಿರೋದು, ಕದ್ದು ಹೋಗ್ತಿರೋದು, ಅಥವಾ ಮಾಯ ಆಗಿರೋದು, ಅಥವಾ ಮಿಸ್ ಆಗಿರೋದು ಏನಕ್ಕೋಸ್ಕರ ಅಂದ್ರೆ ಈಗ ಸೌಲನ ಮೇಲೆ ಒಂದು ಅಭಿಷೇಕ ಬಂದು ಬೀಳ್ಬೇಕು. ಆತ್ಮಿಕದಲ್ಲಿ ಮಾತಾಡ್ತೀನಿ ಕೇಳ್ರಿ. ಸೌಲನೇ, ನೀನ್ ಅಭಿಷೇಕದ ಹತ್ರ ಬರಬೇಕು ಅಂದ್ರೆ, ನನ್ನ ಪ್ರಸಂಗ ಭಯಂಕರ ಇದೆ, ಎಲ್ಲ ಗೊತ್ತಿರೋದು ನೋಡಿದ್ರೆ ನನಗೆ ಅಭಿಷೇಕ ಬೇಡ. ಸ್ತೋತ್ರಂ, ಹಲ್ಲೆಲೂಯಾ. ನಿಮ್ಮ ಆತ್ಮನ ಭರವಸೆ ನನಗೆ ಬಂದು ಮುಟ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಭಿಷೇಕದ ಕುರಿತು ಮಾತಾಡ್ರೆ ಎಲ್ಲರೂ ರೆಡಿ ಆಗಿರ್ಬೇಕು. ಹೇಳು ಹಲ್ಲೆಲೂಯಾ. ನಾವೆಲ್ಲ ಈ ತರ ಅಭಿಷೇಕದ ಕುರಿತು ಮಾತಾಡ ಬಂದ್ಬಿಟ್ರೆ ಬಿಡ್ತಾ ಇರಲಿಲ್ಲ. ರೆಡಿಯಾಗಿ ಆ ಸಾನ್ನಿಧ್ಯ, ಬಲ ಅನ್ಭವಿಸ್ತಾ ಚಪ್ಪಾಳೆ ಹೊಡೆದು ಬಾಯ್ ತೆಗೆದು ನನಗೆ ಬೇಕು ಅಂತೇಳಿ ಹೊಂದ್ಕೊಂಡ್ಬಿಡ್ತಾ ಇದ್ವಿ. ಇವತ್ತಿಗೂ ಅಷ್ಟೇ ಅಭಿಷೇಕ ಬೇಕು ಅಂತ ಕೇಳ್ತೀನಿ. ಹಲ್ಲೆಲೂಯಾ. ಸೌಲನ ಕತ್ತೆಗಳು ಕಾಣದೆ ಹೋಗ್ತಾ ಇದೆ, ಕಳುವಾಗಿ ಹೋಗಿದೆ, ಮಿಸ್ ಆಗಿ ಹೋಗಿದೆ. ಯಾಕೆ ಸೌಲನ ಕತ್ತೆಗಳು ಕಾಣದೆ ಹೋಗಿದೆ ಅಂದ್ರೆ, ಈಗ ಸೌಲನು ಅಭಿಷೇಕಿಸಲ್ಪಡಬೇಕು. ಈಗ ಸೌಲನು ಅಭಿಷೇಕಿಸಲ್ಪಡಬೇಕು. ಈಗ ಅಭಿಷೇಕಿಸಲ್ಪಡಬೇಕಾದ್ರೆ ಈ ಸೌಲನು ಅಭಿಷೇಕದ ಹತ್ರ ಬರಬೇಕು. ಅರ್ಥ ಆಗ್ತಾ ಇದೆಯಾ? ದೇವ್ರು ಕೊಡ್ತಾರ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದೆಯಾ? ಸೌಲನನ್ನ ದೇವರು ಅಭಿಷೇಕ ಮಾಡಬೇಕಂತ ತೀರ್ಮಾನ ಮಾಡಿದ್ರು. ಈಗ ಸೌಲನ ಸಮಯ ಅಭಿಷೇಕಕ್ಕೆ ಪಾತ್ರನಾಗುವ ಸಮಯ. ಈಗ ಸೌಲ ಅಭಿಷೇಕಿಸಲ್ಪಡಬೇಕಾದ್ರೆ ಸೌಲನ ಕತ್ತೆಗಳು ಕಳುವಾಗಬೇಕು. ಸೌಲನ ಹತ್ರ ಇರುವಂತಹ ಕತ್ತೆ ಕಾಣದೆ ಹೋಗ್ಬೇಕು. ಸೌಲನ ಹತ್ರ ಇರುವಂತ ಕತ್ತೆಗಳು ಕಾಣದೆ ಹೋಗುವಾಗ ಈಗ ಸೌಲ ಎಲ್ಲಿ ಬರ್ತಾನೆ? ಅಭಿಷೇಕದ ಹತ್ರ ಬರ್ತಾನೆ. ಈಗ ಸೌಲ ಅಭಿಷೇಕದ ಹತ್ರ ಬರುವಾಗ ಈಗ ಅಭಿಷೇಕಿಸಬೇಕಾದವನು ಮೌನವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಅವನ ಹತ್ರ ಮಾತಾಡ್ತಾರೆ. ಆ ಅಭಿಷೇಕಕ್ಕೆ ಪಾತ್ರನು ಇವನೇ, ಇವನನ್ನು ಅಭಿಷೇಕ ಮಾಡು ಅಂತ ದೇವರು ಹೇಳ್ತಾರೆ.
ಅಂದ್ರೆ ಈಗ ಇವರಿಗೆ ಅಭಿಷೇಕ ಸಿಗಬೇಕಾದ್ರೆ, ಅಭಿಷೇಕಿಸಲ್ಪಡಬೇಕಾದ್ರೆ ಇವನ ಮನೆಯಲ್ಲಿ ಕೆಲವು ನಷ್ಟ ಆಗ್ತಾ ಇದೆ, ಕೆಲವು ಕಾಣೆ ಆಗ್ತಾ ಇದೆ, ಕೆಲವು ಕಾಣದೆ ಹೋಗ್ತಾ ಇದೆ. ಹಾಗೆ ನಿಮ್ಮ ಜೀವಿತದಲ್ಲಿ ದೇವರಿಂದ ಅಭಿಷೇಕಿಸಲ್ಪಡಬೇಕಾದ್ರೆ ಕೆಲವು ಕಾರ್ಯಗಳು ನಿಮ್ಮಲ್ಲಿ ಅದು ಕಳುವಾಗಬೇಕು, ಮಾಯೆ ಆಗಬೇಕು, ಬಿಟ್ಟು ಹೋಗಬೇಕು. ಬಿಟ್ಟು ಹೋಗಬೇಕಾದ ಕಾರ್ಯಗಳು ಬಿಟ್ಟು ಹೋಗಲೇ. Yes, Jesus. Yes. ಏನ್ ಇವ್ರನ್ನ ಬಿಟ್ಟು ಹೋಗಬೇಕು, ಏನ್ ಇವ್ರ ಕೈ ತಪ್ಪಿ ಹೋಗಬೇಕು, ಏನ್ ನಷ್ಟ ಆಗಬೇಕು, ಅಭಿಷೇಕಕ್ಕೋಸ್ಕರ ಇವರ ಜೀವನಗಳಲ್ಲಿ ಅದು ಎಂತ ಕಾರ್ಯವಾಗಿರ್ಲಿ, ಅದು ಎಂತ ವಿಷಯವಾಗಿರ್ಲಿ, ಇವತ್ತು ಅದು ಯೇಸುವಿನ ನಾಮದಲ್ಲಿ ಕೈ ತಪ್ಪೋಗ್ಲಿ. ನೀ ದೇವ್ರು ಬೇಕು, ದೇವರಲ್ಲಿ ನೀನು ಉಪಯೋಗಿಸಲ್ಪಡಬೇಕು, ದೇವರ ಆತ್ಮನಿಗೆ ನೀನ್ ಬೇಕು. ನಿನ್ನ ಕೊಂಬು ಎತ್ತಲ್ಪಡಬೇಕು. ಇದು ಅಂತ್ಯಕಾಲ, ಅಂತ್ಯಕಾಲದ ಸೇವೆ ಈ ಸಭೆಯಲ್ಲಿ ಎಬ್ಬಿಸಲ್ಪಡಲಿ, ಈ ಸಭೆಯಲ್ಲಿ ಎಬ್ಬಿಸಲ್ಪಡಲಿ, ಈ ಸಭೆಯ ಜನರಲ್ಲಿ ಎಬ್ಬಿಸಲ್ಪಡಲಿ. ಹಲ್ಲೆಲೂಯಾ. ಸೌಲನ ಕೆಲವು ಕತ್ತೆಗಳು ಕಾಣದೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಕಾಣದೆ ಹೋಗುವಾಗ ಈಗ ಅಭಿಷೇಕದ ಹತ್ರ ಇವನು ಹೋಗ್ತಾ ಇದ್ದಾನೆ. ಕೆಲವು ಕಳೆದು ಹೋಗದೆ ಇದ್ದಿದ್ರೆ ಇವನಿರುವ ಜಾಗದಲ್ಲಿ ಇರ್ತಾ ಇದ್ದ. ಹೋಗಬೇಕಾದ ಜಾಗಕ್ಕೆ ಹೋಗಿ ತಲುಪಬೇಕಾದ್ರೆ ಕೆಲವು ನಷ್ಟಗಳಾಗಬೇಕು, ಕೆಲವು ಕೈ ತಪ್ಪು ಹೋಗಬೇಕು, ಕೆಲವು ಕೈ ಜಾರಿ ಹೋಗಬೇಕು. ಹಲ್ಲೆಲೂಯಾ. ದೇವರು ಈ ದಿನಗಳಲ್ಲಿ ಕೆಲವು ಜನರನ್ನ ತನ್ನ ಹತ್ತಿರಕ್ಕೆ ಕರೆದು ಅಭಿಷೇಕ ಮಾಡೋ ಪದ್ಧತಿ ಉಂಟು. ಆದ್ರೆ ದೇವರು ಕೆಲವು ಜನರ ಜೀವನದಲ್ಲಿ, ಕೆಲವು ಜನರ ಕೈಯಲ್ಲಿರುವಂತ ಕೆಲವು ಕಾರ್ಯಗಳನ್ನು ನಷ್ಟಪಡಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಭಯ ಬಂತ. ಕೆಲವು ಕಾರ್ಯಗಳಿರೋ ನಿಮಿತ್ತವಾಗಿ ನಿನ್ನ ಮೇಲೆ ಅಭಿಷೇಕ ಇಳಿದು ಬರ್ಲಿಕ್ಕೆ ಆಗ್ತಾ ಇಲ್ಲ, ದೇವರು ನಿನ್ನನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ದೇವರು ಅಭಿಷೇಕಿಸಬೇಕು, ದೇವರ ಅಭಿಷೇಕದಲ್ಲಿ ನೀನು ಉಪಯೋಗಿಸಲ್ಪಡಬೇಕಂದ್ರೆ ಕೆಲವು ನಿನ್ನಲ್ಲಿ ನಷ್ಟಗಳಾಗ್ಬೇಕಂತ ದೇವರು ಮಾತಾಡ್ತಾ ಇದ್ದಾರೆ. ಕೆಲವು ನಷ್ಟಗಳು ನಡೆಯುವಾಗ ನೀನು ಅಭಿಷೇಕಕ್ಕೆ ಹತ್ರ ಆಗ್ತೀಯ, ಕೆಲವು ನಷ್ಟ ಆಗುವಾಗ ನೀನು ಅಭಿಷೇಕಕ್ಕೆ ಹತ್ರ ಆಗ್ತೀಯಾ. ನೀನು ಅಭಿಷೇಕಕ್ಕೆ ಹತ್ರ ಆಗುವಾಗ ನಿನಗೋಸ್ಕರ ಒಂದು ಕೊಂಬಿನಲ್ಲಿ ಎಣ್ಣೆ, ಅಭಿಷೇಕದ ಎಣ್ಣೆ ರೆಡಿ ಆಗಿದೆ. ಆ ಕೊಂಬೆಲ್ಲಿರುವಂತಹ ಅಭಿಷೇಕ ನಿನ್ನಲ್ಲಿ ಸುರಿಸಲ್ಪಡ್ತದೆ. ನೀನ್ ದೇವರಿಗಾಗಿ ಉಪಯೋಗಿಸಲ್ಪಡ್ತಿ, ನೀನ್ ದೇವರಿಗಾಗಿ ಉಪಯೋಗಿಸಲ್ಪಡ್ತಿ. ಕೆಲವು ಜನರು ಕೆಲವು ಅಭಿಷೇಕ ನಷ್ಟಪಡಿಸಿಕೊಂಡಿದ್ದಾರೆ. ನಷ್ಟಪಡಿಸಿಕೊಂಡಿರುವಾಗ ಅದರ ಮಧ್ಯೆ ನೀನ್ ದೇವ್ರನ್ನ ಕೂಗೋದಾದ್ರೆ, ನೀನ್ ದೇವ್ರನ್ನ ಕರೆಯೋದಾದ್ರೆ ಒಂದು ಹೊಸ ಫ್ರೆಶ್ ಆಗಿರುವಂತ, ನೂತನವಾಗಿರುವಂತ ಒಂದು ಅಭಿಷೇಕ ತೈಲ ನಿನಗಾಗಿ ಪ್ರಕಟವಾಗಲಿ. ರಾಬ ಡ ರಿಖಮಾನ. ಆಮೆನ್. ಭಾನುವಾರ ಹೇಳ್ದಂಗೆ ಸಮರ್ಪಣೆ ಬೇರೆ, ಸಮರ್ಪಣೆ ಆರಾಧನೆ ಬೇರೆ. ಸಮರ್ಪಣೆ ಅಲ್ಲದೆ ಇರುವಂತ ಆರಾಧನೆ ಬೇರೆ, ಸಮರ್ಪಣೆ ಇರುವಂತ ಆರಾಧನೆ ಬೇರೆ. ಸಮರ್ಪಣೆ ಇಲ್ಲದೆ ಇರುವಂತ ಪ್ರಾರ್ಥನೆ ಬೇರೆ, ಸಮರ್ಪಣೆ ಇರುವಂತ ಪ್ರಾರ್ಥನೆ ಬೇರೆ. ಸಮರ್ಪಣೆ ಇಲ್ದಿರುವಂತ ಅಭಿಷೇಕನೇ ಬೇರೆ. ಹೇಳ್ತೀನಿ ಕೇಳ್ರಿ, ಸಮರ್ಪಣೆ ಇರುವಂತ ಅಭಿಷೇಕನೇ ಬೇರೆ. ಸಮರ್ಪಣೆ ಉಳ್ಳ ಅಭಿಷೇಕ ಚರಿತ್ರೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಹೊಸ ಹೊಸ ಅಧ್ಯಾಯಗಳನ್ನು ಓಪನ್ ಮಾಡುವಂಥದ್ದಾಗಿದೆ ಸಮರ್ಪಣೆಯ ಅಭಿಷೇಕ. ಹಲ್ಲೆಲೂಯಾ. ದೇವರ ಆತ್ಮನ ಪರವಶನಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ.
ಅಭಿಷೇಕ ಹೊಂದಿಕೊಂಡ್ರೆ ಈ ತರರ ಹಾಗೆ ನಾವು ಅಭಿಷೇಕ ಹೊಂದಿಕೊಳ್ಳಬಾರದು. ಅಭಿಷೇಕ ಹೊಂದಿಕೊಂಡ್ರೆ ಅಭಿಷೇಕ ಹೊಂದಿಕೊಬೇಕು. ಸಮರ್ಪಣೆಯ ಅಭಿಷೇಕ, ಸಮರ್ಪಣೆಯ ಅಭಿಷೇಕ. ನಾನು ಹೇಳಿದೆ ಚರಿತ್ರೆಗಳನ್ನ ನಿನ್ನ ಮೂಲಕವಾಗಿ ಚರಿತ್ರೆಗಳನ್ನು ಸೃಷ್ಟಿ ಮಾಡುವಂತದ್ದಾಗಿರುತ್ತದೆ ಸಮರ್ಪಣೆಯ ಅಭಿಷೇಕ. ಸಮರ್ಪಣೆಯ ಅಭಿಷೇಕ ಹೊಸ ಹೊಸ ಅಧ್ಯಾಯಗಳನ್ನ ತೆರೆಯುವಂತದ್ದಾಗಿದೆ. ಹೊಸ ಹೊಸ ಮಾರ್ಗಗಳನ್ನ ತೆರೆಯುವಂತದ್ದಾಗಿದೆ. ಹೊಸ ಹೊಸ ಬಾಗಿಲುಗಳನ್ನ ತೆರೆಯುವಂತದ್ದಾಗಿದೆ. ಯಾರು ಪ್ರವೇಶ ಮಾಡ್ಲಿಕ್ಕೆ ಆಗದೆ ಇರುವಂತ ಸ್ಥಾನಗಳಿಗೆ, ಪದವಿಗಳಿಗೆ ನಿನ್ನನ್ನು ಹತ್ತಿಸುವಂತದ್ದಾಗಿರ್ತದೆ ಸಮರ್ಪಣೆಯ ಅಭಿಷೇಕ. ಹಲ್ಲೆಲೂಯಾ. ನಿನ್ನ ಮನೆ ಚರಿತ್ರೆ, ನಿನ್ನ ಊರ ಚರಿತ್ರೆ, ನಿನ್ನ ಪಟ್ಟಣದ ಚರಿತ್ರೆ, ನಿನ್ನ ದೇಶದ ಚರಿತ್ರೆ, ನಿನ್ನ ರಾಜ್ಯದ ಚರಿತ್ರೆ, ನಿನ್ನ ಜಿಲ್ಲೆಗಳ ಚರಿತ್ರೆ, ನಿನ್ನ ಗಂಡನ ಚರಿತ್ರೆ, ನಿನ್ನ ಮಕ್ಕಳ ಚರಿತ್ರೆ, ಅಷ್ಟೆಲ್ಲ ಯಾಕೆ ನಿನ್ನ ಚರಿತ್ರೆ ಬದಲಾಯಿಸುವಂತದ್ದಾಗಿರ್ತದೆ ಸಮರ್ಪಣೆಯ ಅಭಿಷೇಕ. ಎಸ್, ಪ್ರಗಟವಾಗಲಿ ಆ ಅಭಿಷೇಕ. ರಾ ರಾ ರಾಬಾತಾ ಠಾಕಾತಾ ರಿಕಮಾನ. ರಬಾ 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 ಶಾಬಾದ ಡಗಾದವು. ಹಲ್ಲೆಲೂಯಾ. ಅಭಿಷೇಕ ಬೇಕಾ? ಅಭಿಷೇಕ ಬೇಕಾ? ಕೆಲವು ನಷ್ಟಗಳಾಗಬೇಕು, ಕೆಲವು ಕೈಗಳು ತಪ್ಪು ಹೋಗ್ಬೇಕು. ನಿಮ್ಗೆ ಅರ್ಥ ಆಗಿಲ್ಲ? ಎಲ್ಲ ನಷ್ಟ ಆಗಲ್ಲ. ದೇವರಿಂದಲೂ ದೇವರ ಅಭಿಷೇಕದಿಂದಲೂ ಯಾವ ಕಾರ್ಯ, ಯಾವ ದುಡ್ಡಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗ್ಬೋದು, ಕಾರ್ಯ ಆಗ್ಬೋದು, ಏನೇ ಆಗ್ಬೋದು, ದೇವರ ಅಭಿಷೇಕದಿಂದ, ಸಮರ್ಪಣೆಯ ಅಭಿಷೇಕಕ್ಕೆ ತಪ್ಪಿಸಿ ನಡೆಸುವ ಯಾವ ವಿಷಯಗಳಾಗಿರ್ಬೋದು ಅದು ಇವತ್ತು ಕಳುವಾಗುತ್ತೆ. ಹಲ್ಲೆಲೂಯಾ. ಅದೆಲ್ಲ ತಪ್ಪಿ ಹೋಗುತ್ತೆ, ಅದೆಲ್ಲ ಮಿಸ್ ಆಗುತ್ತೆ. ಹಲ್ಲೆಲೂಯಾ. ಆ ಮಿಸ್ಸಿನ ಕಾರ್ಯ ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ನಡೀಲಿ, ನೆರವೇರಲಿ, ನೆರವೇರಲಿ. ಕಳುವಾಗಬೇಕಾದ ಕೆಲವು ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕಳುವಾಗಿ ಹೋಗಲಿ. ನಿಮ್ಮನ್ನ ಬಿಟ್ಟು ತಪ್ಪಿ ಹೋಗಲಿ, ತಪ್ಪಿ ಹೋಗಲಿ. ಶಾಬಾತಾಟ. ಮಹಿಮೆ ಪ್ರಕಟ ಆಗಲಿ, ವಾಕ್ಯದ ಮಹಿಮೆ ಪ್ರಕಟ ಆಗಲಿ, ವಾಕ್ಯದ ಶಕ್ತಿ ಪ್ರಕಟವಾಗಲಿ, ವಾಕ್ಯದ ಶಕ್ತಿ ಪ್ರಕಟವಾಗಲಿ, ಪ್ರಕಟವಾಗಲಿ, ಪ್ರಕಟವಾಗಲಿ. ವಾವ್. ಶಾ ಪಾ 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 ಪಾ. ದಗ ದಗ ಶಬ್ದವಾದಿಗಾರಗಸ್ಯ ರೇಖಮಾನ. ಕೊನೆಯದಾಗಿ ಒಂದು ಸತ್ಯ ತಿಳ್ಕೊಳ್ಳೋಣ. ನಾವು ಸಮರ್ಪಣೆಯ ಯಥಾರ್ಥವಾದ ಅಭಿಷೇಕ ಪಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಇರೋದನ್ನ ಕೆಲವೊಂದು ನಾವು ನಷ್ಟಪಡಿಸ್ಕೋಬೇಕು. ಇಷ್ಟೇ ಸಬ್ಜೆಕ್ಟ್. ದೇವರ ಹತ್ರದಿಂದ ನಾವು ಸಮರ್ಪಣೆಯ ಅಭಿಷೇಕ ಕೃಪೆ ಪಡೆದುಕೊಳ್ಳಬೇಕಾದ್ರೆ ನಮ್ಮಲ್ಲಿರುವಂತ ಕೆಲವು ಕಾರ್ಯಗಳನ್ನ, ಕೆಲವು ವಿಷಯಗಳನ್ನ ನಾವು ನಮ್ಮ ಕೈಯಿಂದ ಕಳ್ಕೊಬೇಕು. ಅದು ಊಟ ಆಗ್ಬೋದು, ಬಟ್ಟೆ ಆಗ್ಬೋದು, ಮೇಕಪ್ ಆಗ್ಬೋದು, ನಿದ್ದೆ ಆಗ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಕೆಲವು ಕಾರ್ಯಗಳನ್ನ ನಷ್ಟಪಡಿಸ್ಕೋಬೇಕು. ಅದು ನಷ್ಟಪಡಿಸ್ಕೊಳ್ಳುವಾಗ ಲಾಭವಾಗಬೇಕಾದದ್ದು ಲಾಭವಾಗ್ತದೆ.
ಹಲ್ಲೆಲೂಯ, ಹಲ್ಲೆಲೂಯ. ಏನ್ ನಾವು ನಷ್ಟಪಡಿಸ್ಕೊಬೇಕು ಅದನ್ನ ನಾವು ನಷ್ಟಪಡಿಸ್ಕೊಳ್ಳುವಾಗ ನಮ್ಮಲ್ಲಿ ಆಗಬೇಕಾದ ಕೆಲವು ಲಾಭಗಳು ನಮ್ಮಲ್ಲಿ ಉಂಟಾಗುತ್ತೆ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾ ಪ್ರಾರ್ಥನೆ ಮಾಡೋಣ. ಸ್ವರ್ಗೀಯ ದೇವರೇ, ನಮ್ಮಲ್ಲಿ ಏನ್ ಕೆಲವು ಕಾರ್ಯಗಳು ನಷ್ಟ ಆಗ್ಬೇಕು, ನಿಮ್ಮ ಹತ್ರದಿಂದ ಉನ್ನತವಾದ ಪಡೆದುಕೊಳ್ಳುವುದಕ್ಕಾಗಿ ನಮ್ಮಲ್ಲಿರುವಂತ ಕೆಲವು ಕಾರ್ಯಗಳು ಏನ್ ನಷ್ಟ ಆಗಬೇಕು, ಅದು ಈ ದಿನಗಳಲ್ಲಿ ಯೇಸುವಿನ ನಾಮದಲ್ಲಿ ನಾನು ಘೋಷಿಸ್ತಾ ಇದ್ದೇನೆ, ನಷ್ಟವಾಗಲಿ. ನಮ್ಮ ಕೈ ತಪ್ಪಿ ಹೋಗಬೇಕು ಆ ಕಾರ್ಯಗಳು ಕೈ ತಪ್ಪಿ ಹೋಗಲಿ. ನಮ್ಮನ್ನ ಏನ್ ಬಿಟ್ಟು ಹೋಗಬೇಕು ಆ ಕಾರ್ಯಗಳು ನಮ್ಮನ್ನ ಬಿಟ್ಟು ಹೋಗಲಿ. ಕರ್ತನೆ, ಬರಬೇಕಾದ ಅಭಿಷೇಕ ಕರ್ತನಿಂದ, ಕರ್ತನ ಕೊಂಬಿನಿಂದ ನನ್ನ ಕೊಂಬಿನ ಮೇಲೆ ಸುರಿಸಲ್ಪಡಲಿ. ದೊಡ್ಡ ಕಾರ್ಯ ಮಾಡ್ರಿ, ಮಕ್ಕಳ ಅನುಗ್ರಹಿಸಲ್ಪಡಲಿ. ಪ್ರಾರ್ಥನೆ ಕೇಳಿ ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಅಭಿಷೇಕದ ಕುರಿತು ಮಾತಾಡಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಪಡೆದುಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುನತೆಯು ಆ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಕ್ರಿಸ್ತನ ಬರ್ತನಕ್ಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿಸು.